ಹಾಯ್ ಫ್ರೆಂಡ್ಸ್, ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ಕೆಳಗೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತುವುದರ ಮೂಲಕ ನೋಟಿಫಿಕೇಷನನ್ನು ಎನೇಬಲ್ ಮಾಡಿಕೊಳ್ಳಿ. ಇದು ನಿಮ್ಗೆ ಕಾಣಿಸ್ತಾ ಇರೋ ಕ್ವಶನ್ ಪೇಪರ್ ಬಂದು ಪ್ರೈವೇಟರ್ ಎಕ್ಸಾಮ್ ರಿಪೀಟರ್ಸ್ ಎಲ್ಲರಿಗೂ 2021 ಅಂದರೆ ಇವತ್ತು ನಾನು ಅಪ್ಲೋಡ್ ಮಾಡ್ತಿರೋ ದಿನಾಂಕ 24/8/2021 ಅಂದರೆ ಇವತ್ತು ನಡೆದಿರೋ ಇಂಗ್ಲೀಷ್ ಎಕ್ಸಾಮ್ 2021 ಸಬ್ಜೆಕ್ಟ್ ಕೋಡ್ 2 3 hours 15 minutes ಕಾಮನ್. ಇನ್ನು 35 ಕ್ವಶನ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 100. ಇವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇನ್ಸ್ಟ್ರಕ್ಷನ್ ಏನಿದೆ ಅಂದರೆ, ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್. ರೈಟ್ ದ ಕರೆಕ್ಟ್ ಕ್ವಶನ್ಸ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದ ಕ್ವಶನ್ ಪೇಪರ್. 1 mark questions attempt more than once will be awarded 0. Answer to questions number 24 A to Z, A to J and 25 1 to 3 should be in sequence and at one place. For multiple choice questions, choose the correct answer and rewrite it. ನೋಡ್ತಾ ಇದ್ದೀರಾ, ಇವು 5 ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ನು ಕ್ವಶನ್ಗಳಿಗೆ ಬರೋದಾದರೆ, ಫಸ್ಟ್ ಮೇನಲ್ಲಿ ಆನ್ಸರ್ ದ ಫಾಲೋಯಿಂಗ್ ಇನ್ ಎ ವರ್ಡ್, ಎ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್. ಎಲ್ಲವಕ್ಕೂ ಉತ್ತರಿಸಿ, ಎಲ್ಲವಕ್ಕೂ 1 ಮಾರ್ಕ್ಸು, ಒಂದು ಪದ ಅಥವಾ ಒಂದು ಸೆಂಟೆನ್ಸ್. 12 ಕ್ವಶನ್ ಇರ್ತವೆ 1 ಮಾರ್ಕ್ಸ್. ನಾವು 12 ಕ್ವಶನ್ಗೂ ಕರೆಕ್ಟ್ ಸರಿಯಾದ ಉತ್ತರ ಬರೆದರೆ 12 ಮಾರ್ಕ್ಸ್. ಯಾವುದೇ ಚೂಸ್ ಮಾಡೋಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟಿಲ್ಲ. ವಾಟ್ ವುಡ್ ಪೀಪಲ್ ಫರ್ಗೆಟ್ ಟು ವರ್ಷಿಪ್ ಅಕಾರ್ಡಿಂಗ್ ಟು ಜೂಲಿಯೆಟ್? ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪಾಠದ್ದು. ವೇರ್ ಡಿಡ್ ದ ಕ್ರಿಮಿನಲ್ ಗೆಟ್ ಇಸ್ ಫುಡ್ ಫ್ರಮ್ ಇನ್ 2 Deer? ಇನ್ನು 3ನೇದು, ಅಕಾರ್ಡಿಂಗ್ ಟು ದ ಪ್ರಾಫೆಟ್ ದ ಆರ್ಚರ್ ಲವ್ಸ್ ದ ಬೌ ದಟ್. ಇವಕ್ಕೆ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ. ಇವು 3ರಲ್ಲಿ ಯಾವುದನ್ನ ಒಂದು ಕರೆಕ್ಟಾಗಿರೋದು ಬರಿಬೇಕು. Where did Gonzalo go every Sunday for hunting in a sunny morning? What does word glad grace refer in when you are old? Name any one thing the old man carried with him. Who became lethargic after old man arrival in the gardener? Who are the gods and nymphs according to the poet? How are the pavements decorated in Brazil? What was the Marcus Ibe before joining politics? Mention the election symbol of Maduka in the voter. Who is the central coordinator of Arivoli? ಅವು 12 ಕ್ವಶನ್ಸ್ ಆಯಿತು. ಇನ್ನು 4 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಇದರಲ್ಲಿ ಇರಲ್ಲ ಇಂಗ್ಲೀಷ್ನಲ್ಲಿ. ಆನ್ಸರ್ ಎನಿ 8 ಆಫ್ ದ ಫಾಲೋಯಿಂಗ್. ಚೂಸ್ ಅಟ್ ಲೀಸ್ಟ್ 2 ಫ್ರಮ್ ಪೊಯೆಟ್ರಿ ಇನ್ ಎ ಪ್ಯಾರಾಗ್ರಾಫ್ ಆಫ್ 80 to 100 words. ಯಾವಾದರೂ ಒಟ್ಟು 10 ಕ್ವಶನ್ ಕೊಟ್ಟಿದ್ದಾರೆ. 10ರಲ್ಲಿ ಯಾವಾದರೂ 8 ಆಯ್ಕೆ ಮಾಡಿ ಬರಿಬೇಕು. ಅಲ್ಲಿ 2 ಯಾವುದಾದ್ರೂ ಆಗಲಿ ಪೊಯಮ್ ನಾವು 2 ಯೂಸ್ ಮಾಡಬೇಕು. ಒಂದೊಂದಕ್ಕೆ 4 ಮಾರ್ಕ್ಸು, ಒಟ್ಟು 32 ಮಾರ್ಕ್ಸ್ ಇದರೊಳಗಿರುತ್ತೆ ಈ ಸೆಕೆಂಡ್ ಮೇನಲ್ಲಿ. ಹೌ ಡಸ್ ಶೇಕ್ಸ್ಪಿಯರ್ ಗ್ಲೋರಿಫೈ ದ ಇಂಟೆನ್ಸ್ ಲವ್? ರೋಮಿಯೋ ಆ್ಯಂಡ್ ಜೂಲಿಯೆಟ್ ಪಾಠದ್ದು. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಲೇಸಸ್ ಬೈ ಆನೆಸ್ಟ್ ಲೇಬರ್. ಎಕ್ಸ್ಪ್ಲೈನ್ ದ ಪ್ರೊವರ್ಬ್ ವಿತ್ ರೆಫರೆನ್ಸ್ ಇನ್ 2 Deer. ಅಲ್ಲೇ ಕೊಟ್ಟಿದ್ದಾರೆ ಯಾವ ಪಾಠದ್ದು ಅಂತ. ದ ಪೊಯಮ್ ಆನ್ ಚಿಲ್ಡ್ರನ್ ಇಸ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಇದು ಅಲ್ಲೇ ಕೊಟ್ಟಿದ್ದಾರೆ ಆನ್ ಚಿಲ್ಡ್ರನ್ ಪೊಯಮ್ದಂತ. ಇನ್ನು ಹೌ ಡಸ್ ಶೇರಿಂಗ್ ಎ ಪಿಂಚ್ ಆಫ್ ಸ್ನಫ್ ಚೇಂಜ್ ದ ಆಟಿಟ್ಯೂಡ್ ಆಫ್ ಡೋನಾ ಲೌರಾ ಆ್ಯಂಡ್ ಡಾನ್ ಗಾನ್ಸಲೋ ಇನ್ ಎ ಸನ್ನಿ ಮಾರ್ನಿಂಗ್? ಹೌ ಈಸ್ ಒನ್ ಮ್ಯಾನ್ ಡಿಫ್ರೆಂಟ್ ಫ್ರಮ್ ಅದರ್ಸ್? ಹೂ ಲವ್ಡ್ ದ ಲೇಡಿ ಇನ್ ವೆನ್ ಯು ಆರ್ ಓಲ್ಡ್? ಅಲ್ಲೇ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ಹೌ ದ ಹೆಲ್ತಿ ಕಾಂಪಿಟೇಷನ್
between Tammanna and Basavaya turned to rivalry in the Gardner. Courtesy has double function in Japan, explained with reference to the travelogue of George Mike's. Japan and Brazil Troye traveler ice. Part of the, describe the war between the driver and pedestrian in Brazil. ಇದು ಆ ಪಾಠದ್ದೇ ಜಪಾನ್ ಅಂಡ್ ಬ್ರೆಜಿಲ್ ಟ್ರೋಯೆ ಟ್ರಾವೆಲರ್ ಐಸ್. How is Marcus Sibe an example to show that politics bring wealth, titles, honor, and many more to a man? ಇದು ಬಂದು the voter part of the voter lesson. Explain the role of Sheila Rani Chunkat in empowering rural women of Pudukkottai, where there is a wheel part of ಇನ್ನು ಇದು 6 ಮಾರ್ಕ್ಸ್ ನಾವು ಕ್ವಶನ್ ಬಂದು 6 ಮಾರ್ಕ್ಸ್ ಇದು. ಅದರಲ್ಲಿ 200 ವರ್ಡ್ಸ್ ಅಂದರೆ ಒಂದು ಪೇಜ್ ಬರಿಬೋದು. ಒಂದು ಪೇಜ್ 200 ವರ್ಡ್ಸ್ ಅಂದರೆ ಒಂದು ಪೇಜ್ ಆಗುತ್ತೆ. 23ನೇ ಕ್ವಶನ್ನು, ಅದರೊಳಗೆ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಯಾವಾದ್ರು ಮೂರಲ್ಲಿ ಒಂದು ಬರೀಬೇಕು. 6 ಮಾರ್ಕ್ಸ್ ಒಂದಕ್ಕೆ. ಬರಿಬೇಕಿರೋದು ಒಂದೇ. ಡಿಸ್ಕ್ರೈಬ್ ದ ಲವ್ ಸ್ಟೋರಿ ಆಫ್ ಡೋನಾ ಲೌರಾ ಅಂಡ್ ಡಾನ್ ಗಾನ್ಜಾಲೋ, ವೈ ಇಟ್ ended as a sad lover affair. B. Heaven is the creation of one's own mind. How does the poet bring this out? C. Explain how cycling offered a way out of enforced routine and male imposed barriers for the women of Pudukkottai. ಇವು ಮೂರಲ್ಲಿ ಯಾವಾದರೂ ಒಂದು ಬರಿಬೇಕು. ಮೊದಲನೇದು ಪಾಠದಾಗೆ ಇರೋದು ಕೊಟ್ಟವ್ರೆ, ಮಜ್ಜಿದ್ದು ಎವೆನ್ ಇಫ್ ಯು ಆರ್ ನಾಟ್ ಇಯರ್ ಆನ್ ದ ಅರ್ತ್ ಪದ್ಯದ್ದು. ಇನ್ನು ಮೂರನೇದು ಅದು ವೇರ್ ದೇರ್ ಇಸ್ ಎ ವೀಲ್ ಪಾಠದ್ದು. ಮಜ್ಜಿದ್ದು ಮಾತ್ರ ಪಯಮ್ಸ್ ಕೊಟ್ಟಿದ್ದಾರೆ, ಇನ್ನೆರಡು ಲೆಸನ್ ಕೊಟ್ಟಿದ್ದಾರೆ. ಇನ್ನು ಅದು 50 ಮಾರ್ಕ್ಸ್ ಆಗೋಯ್ತು. ಲೆಸನ್ಗೆ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರೋದು. ಇದು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿರೋದು, ಆದರೆ ಇದು ಗ್ರಾಮರ್ ಪಾರ್ಟ್. ಅದು 50 ಮಾರ್ಕ್ಸ್ ಕಂಪ್ಲೀಟೆಡ್. ಇನ್ನು ಇದು ಗ್ರಾಮರ್, ಇದು ಒಂದು ರೀಡ್ ದ ಪ್ಯಾಸೇಜ್, ಅನ್ಸೀನ್ ಪ್ಯಾಸೇಜ್ ಅಂತಾರೆ. ಇದು ನೀವೆಲ್ಲೂ ನೋಡಿರಲ್ಲ, ಅವರೇ ಸ್ವಂತ ಇದು ಮಾಡಿ ನಿಮ್ಗೆ ಕೊಟ್ಟಿರೋದು. ನೋಡ್ತಾ ಇದ್ದೀರಾ? ಇದು ಬಂದು 10 ಮಾರ್ಕ್ಸ್ ಇರುತ್ತೆ. ಒಂದೊಂದು 10 ಕ್ವಶನ್ ಇರುತ್ತೆ, ಎ ಟು ಜೆ ಅಂತ. ಆವಾಗಲೇ ನೀವು ಮೊದಲೇ ನೋಡಿದ್ದೀರಾ ಇನ್ಸ್ಟ್ರಕ್ಷನಾಗಿ ಓದಬೇಕಾದ್ರೆ. ನೋಡಿ ಈ ಥರ ಇರುತ್ತೆ. ಇದು ಕ್ವಶನ್ ಎ ಟು ಜೆ ಕೇಳಿರ್ತಾರೆ, ಅಲ್ಲಿಗೆ 10 ಇರ್ತವೆ. 10 ಮಾರ್ಕ್ಸ್, ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್. ಅವರೇ ಕ್ವಶನ್ ಕೊಟ್ಟಿರ್ತಾರೆ, ನಾವೇ ಆನ್ಸರ್ ಬರೀಬೇಕು. ನೋಡಿ ಕೊಟ್ಟವ್ರು ನೋಡ್ರಿ. ವಾಟ್ ಈಸ್ dactylography? What did the Chinese use the thumb impression for? Sir Francis Galton discovered that. ಅದರೊಳಗೆ ಸಬ್ ಕ್ವಶನ್ಸ್ 3 ಕೊಟ್ಟಿದ್ದಾರೆ. No fingerprints of 2 individuals were alike. Fingerprints of 2 individuals were alike. Fingerprints did not from the shapes. Name the different shapes of fingerprints. Mention the most important used to dactylography. How are the fingerprints of criminal taken? Criminal leave their fingerprint due to dash in their hands. ಇನ್ನು ಹೆಚ್ಚಿಗೆ ಬಂದರೆ, ಇನ್ ವಿಚ್ ಕಂಟ್ರಿ dactylography was first used to detect crimes? What was the nickname of Edward Henry? How many comparisons can be made in a second? ಇದು ಆರಾಮಾಗಿ 10 ಮಾರ್ಕ್ಸ್ ತೊಗೊಳ್ಬೋದು, ಆದರೆ ಟ್ವಿಸ್ಟ್ ಮಾಡಿರ್ತಾರೆ. ಒಂದು ಸ್ವಲ್ಪ ಥಿಂಕಿಂಗ್ ಮಾಡಿ ಬರಿಬೇಕಷ್ಟೇ. ಹಿಂದು ಮುಂದೆ ಕೊಟ್ಟಿರ್ತಾರೆ, ವಾಕ್ಯದಾಗ ನೋಡ್ಕೊಂಡು ಬರಿಬೇಕು. ಇನ್ನು ಇದು ರೀಡ್ ದ ಫಾಲೋಯಿಂಗ್ ಲೈನ್ಸ್ ಅಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್. ಇದು ಸೇಮ್ ಟು ಸೇಮ್ ಅನ್ಸೀನ್ ಪ್ಯಾಸೇಜ್ ರೀತಿನೇ. ಈ ಪದ್ಯನೂ ನಿಮ್ಮ ವರ್ಕ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಈ ಪೊಯಮ್ಮು ಅಷ್ಟೇ. ನೋಡಿ, ಬರೀ 3 ಕ್ವಶನ್ ಕೇಳ್ತಾರೆ. ನೀವು ಎಕ್ಸಾಮ್ ಬರಿಬೇಕಾದ್ರೆ ಈ ಥರ ಅಂಕಿನೇ ಹಾಕಬೇಕು. ಅಲ್ಲೇ ಇನ್ಸ್ಟ್ರಕ್ಷನಲ್ಲಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಆಲ್ಫಾಬೆಟ್ ಯೂಸ್ ಮಾಡೋ ರೀತಿ ಇಲ್ಲ. ಕ್ವಶನ್ಸು 1 2 3 ಈ ಥರನೇ ಹಾಕಬೇಕು ಆನ್ಸರ್ ಬರಿಬೇಕಾದ್ರೆ, ಇಲ್ಲಾಂದರೆ ಕಟ್ ಮಾಡಾಕ್ತಾರೆ. ಇದು 3 ಮಾರ್ಕ್ಸ್ ಇದೆ, 25ನೇ ಕ್ವಶನ್ನು. ಇದು ಪೊಯಮ್ ಒಳಗೆ ಇದೆ, ಇದು ಆನ್ಸರ್ ಬರಿಬೇಕಷ್ಟೇ. ನಾವು ಪೊಯಮಲ್ಲೇ ಕೊಟ್ಟಿರ್ತಾರೆ, ಅದನ್ನೇ ಬರಿಬೇಕಷ್ಟೇ. ಇನ್ನು ಕಂಪ್ಲೀಟ್ ದ ಫಾಲೋಯಿಂಗ್ ಬೈ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್
ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಇದು ಪ್ಯಾಸಿವ್ ವಾಯ್ಸ್. ಇದು ಬಂದು 3 ಮಾರ್ಕ್ಸ್ ಇದೆ. 5th ಮೈನ್ ಅಂತ ಕೊಟ್ಟಿದ್ದಾರೆ. 26th ಕ್ವಶನ್ಸ್. ಎ ಮ್ಯಾನ್ಷನ್ ಡ್ಯಾಶ್ ಬಿಲ್ಡ್ ಬೈ ಮಾರ್ಕಸ್ ಇಬೆ ಇನ್ ಹಿಸ್ ವಿಲೇಜ್. ದ ನ್ಯೂ ಹೌಸ್ ಡ್ಯಾಶ್ ಸಪ್ಲೈ ವಿತ್ running water and electricity unlike other houses. It dash open by the archbishop in a grand ceremony. More dash idave, more marks. ಈ ಪಾಠ ಈ ಲೆಸನ್ ಯಾವುದಂತ ಗೊತ್ತಾಯ್ತಾ? ಕಾಮೆಂಟ್ ಮಾಡಿ. 26ನೇ ಕ್ವಶನ್ 5th ಮೈನು ಯಾವ ಲೆಸನ್ ಇತ್ತು ಕ್ವಶನ್. ಇನ್ನು 27th ಕ್ವಶನ್ಗೆ ಬಂದರೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಇದು ಬಂದ್ಬಿಟ್ಟು 5 ಮಾರ್ಕ್ಸ್ ಇರುತ್ತೆ. ಇದು ಸನ್ನಿ ಮಾರ್ನಿಂಗ್ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಡಾನ್ ಗಾನ್ಜಾಲೋ, ದೇರ್ ಆರ್ ಸಮ್ ಬ್ಯೂಟಿಫುಲ್ ಪೊಯಮ್ಸ್ ಇನ್ ದಿಸ್ ಬುಕ್. ಡೋನಾಲ್ ಅವರ, ಯು ಕ್ಯಾನಾಟ್ ಇಮ್ಯಾಜಿನ್ ಹೌ ಇಟ್ ಅಫೆಕ್ಟ್ ಮೀ ಟು ಸಿ ಯು ರೀಡಿಂಗ್ ವಿತ್ ಆಲ್ ದೋಸ್ ಗ್ಲಾಸಸ್. ಡಾನ್ ಗಾನ್ಜಾಲೋ, can you read without any? Donal Aura, certainly, pass me the book, I will show you. ಇನ್ನು 28th ಕ್ವಶನ್ ಬಂದರೆ ಇದು ಗ್ರೀಟಿಂಗ್ ಇರುತ್ತೆ. ಡೈಲಾಗ್ ರೈಟಿಂಗ್ ಕಾಣಿಸ್ತಾ ಇದೆಯಾ? ಫುಲ್ ಕವರ್ ಆಗುತ್ತಾ? ಕವರ್ ಆಯಿತು ನೋಡಿ, ಫುಲ್ಲಾಗಿ ಕವರ್ ಆಯಿತು. ಕ್ವಶನ್ ಬಂದು 4 ಮಾರ್ಕ್ಸ್ಗಿದೆ. Complete the following dialogue. Mr. Vinay wants to buy a new car. He visits the Ford showroom and talks to the sales executive. ಇಲ್ಲಿ ಸೇಲ್ ಎಕ್ಸಿಕ್ಯೂಟಿವ್ ಮತ್ತು ಮಿಸ್ಟರ್ ವಿನಯ್, ಕೊಳ್ಳುವವರು ಮತ್ತು ಮಾರುವವರ ನಡುವೆ, ಸೇಲರ್ ಆ್ಯಂಡ್ ಬೈಯರ್ ನಡುವೆ ನಡೆಯೋ ಸಂಭಾಷಣೆ. ಇದನ್ನು ಡೈಲಾಗ್ ರೈಟಿಂಗ್ ನಾವು ಯಾವ ಥರ ಬರೀಬೇಕು ಅಂತೇಳಿ ನೋಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲೋ ಇಲ್ಲಾಂದರೆ ಗೈಡಲ್ಲೋ ಕೊಟ್ಟಿರ್ತಾರೆ. ಇದ್ರಲ್ಲಿ ಬಂದು 28th ಕ್ವಶನ್ 4 ಮಾರ್ಕ್ಸ್ ಕ್ವಶನ್. ಇನ್ನು 29th ಕ್ವಶನ್ಗೆ ಬಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದ ಅಪ್ರಾಪ್ರೈಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಾಕೆಟ್. ಬ್ರಾಕೆಟಲ್ಲಿ ಇಲ್ಲಿ 3 ಆಪ್ಷನ್ 2 ಡ್ಯಾಶ್ ಕೇಳಿದ್ದಾರೆ. ಇದು ಬಂದು ಎಕ್ಸ್ಪ್ರೆಷನ್ನು. 29th ಕ್ವಶನ್ನು 2 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಟ್ರೀ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ, ಆಪ್ಷನಲ್ಲಿ ಟ್ರೀ ಕೊಟ್ಟಿದ್ದಾರೆ. ನಾವು ಯಾವ್ದಾನ ಕರೆಕ್ಟಾಗಿರೋದು ಆಯ್ಕೆ ಮಾಡಿ 2 ಬರೆದ್ರೆ 2 ಬರೆದ್ರೆ ಕರೆಕ್ಟ್ 2 ಮಾರ್ಕ್ಸ್ ಬರುತ್ತೆ. ದ ಎಲೆಕ್ಷನ್ ಕ್ಯಾಂಪೇನ್ ಇನ್ ಉಮೋಫಿಯಾ ವಾಸ್ ಡ್ಯಾಶ್. ಆಲ್ ನ್ಯೂ ದಟ್ ಆನರಬಲ್ ಮಿನಿಸ್ಟರ್ ವುಡ್ ಹ್ಯಾವ್ ಎ ಡ್ಯಾಶ್. ನೋಡಿ ಯಾವ್ದು ಬರೀಬೇಕು ಅಂತೇಳಿ 3 ಕೊಟ್ಟಿದ್ದಾರೆ. ಇನ್ನು 30th ಕ್ವಶನ್ಸ್ಗೆ ಬಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ಇದು ಬಂದು ಲಿಂಕರ್ಸು 4 ಮಾರ್ಕ್ಸ್ ಇದೆ. ಈ ಕ್ವಶನ್ ಬಂದ್ಬಿಟ್ಟು ಈಟಿಂಗ್ ಸೂಪ್ ಇನ್ ಜಪಾನ್ ಈಸ್ ಮೋರ್ ಡೇಂಜರಸ್ ದಟ್ ಎನಿಥಿಂಗ್ ಎಲ್ಸ್ ಡ್ಯಾಶ್. ಈಟಿಂಗ್ ಸೂಪ್ ಒನ್ ಮಸ್ಟ್ ಮೇಕ್ ಎ ಫಿಯರ್ಫುಲ್ ನಾಯ್ಸ್ ಎಸ್ ಎ ಸೈನ್ ಆಫ್ ಅಬ್ಸ್ಟ್ರಿಯೇಷನ್ ಡ್ಯಾಶ್. ಎನಿ ಯುರೋಪಿಯನ್ ಹೂ ಟ್ರೈಸ್ ಟು ಮೇಕ್ ಸಚ್ ನಾಯ್ಸ್ ವಿಲ್ ಬಿ ಕನ್ಸಿಡರ್ಡ್ an ill-mannered lout. Dash it is not liked by the Japanese hostess. Dash one must be careful in Japan if they are offered soup. ಇದು ಯಾವ ಪಾಠದಂತ ಗೊತ್ತಾಯ್ತಾ? ಜಪಾನ್ ಆ್ಯಂಡ್ ಬ್ರೆಜಿಲ್ ಟ್ರಾವೆಲರೈಸ್. ನೋಡಿ 4 ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ಇವು ಬಂದು ಪ್ರನೌನ್ ಅಂತಾರೆ. ಇವನ್ನ ಎಲ್ಲೆಲ್ಲಿ ಯಾವ್ಯಾವ ಕರೆಕ್ಟಾಗಿ ಲಿಂಕ್ ಮಾಡಬೇಕೋ ನೀವೇ ಲಿಂಕ್ ಮಾಡಿ. ಇನ್ನು 31th ಕ್ವಶನ್ಸ್ಗೆ ಬಂದರೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಡ್ರಾಯಿಂಗ್ ಆ್ಯಂಡ್ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಇದು ಬಂದು 6th ಮೈನಿಗೆ ಸೇರಿಸಿದ್ದಾರೆ. ಒಂದು ಇದು ಕೊಟ್ಟಿರ್ತಾರೆ ಪ್ಯಾರಾ, ಅದ್ರೊಳಗೆ ಇರೋದೇ ಏನು ಮಾಡ್ಬೇಕಂದ್ರೆ ನಾವು ಚೆನ್ನಾಗಿ ಓದ್ಬಿಟ್ಟು ಅದೇ ಇಲ್ಲಿ ಅವರೇ ಕೊಟ್ಟಿರ್ತಾರೆ ಡಯಾಗ್ರಾಮು. ಫುಲ್ಲು ಈಸಿ. ಇದು ಅನ್ಸೀನ್ ಪ್ಯಾಸೇಜ್ ಹೇಗೋ ಇದು ಹಾಗೆ. ಇದು ಬಂದು 4 ಮಾರ್ಕ್ಸ್ ಇರುತ್ತೆ. ಒಟ್ಟು 8 ಬಾಕ್ಸ್ ಕೊಟ್ಟಿರ್ತಾರೆ ನಿಮಗೆ. 8 ಬಾಕ್ಸ್ ನೀವು ಪರೀಕ್ಷೆಯಲ್ಲಿ ಹಿಂಗೆ ಬರೆದು 8 ಬಾಕ್ಸ್ಗೂ ಕರೆಕ್ಟಾಗಿರೋ ಆನ್ಸರ್ ಬರೆದ್ರೆ ಒಂದೊಂದು ಬಾಕ್ಸಿಗೆ ಬಂದು ಹಾಫ್ ಮಾರ್ಕ್ಸ್ ಸಿಗುತ್ತೆ. ನೋಡಿ ಅಲ್ಲಿ ಅಷ್ಟೇ ಇಷ್ಟು. ಇಲ್ಲಿ ನೋಡಿ ಚಿಕ್ಕ ಪ್ಯಾರ ಕೊಟ್ಟಿದ್ದಾರೆ. ಈ ಚಿಕ್ಕ ಪ್ಯಾರ ಕ್ಲೀನಾಗಿ
ಓದಿಕೊಂಡು ಇಲ್ಲಿ ಅದನ್ನೇ ಫಿಲ್ ಮಾಡಿದ್ರೆ ಆಯಿತು. ಕರೆಕ್ಟಾಗಿರೋದು. ಫುಲ್ಲು ಈಸಿ ಅಂದರೆ ಈ ಕ್ವಶನ್ನೇ ನನಗೆ ಅನಿಸಿರೋ ಪ್ರಕಾರ. ಅದರಲ್ಲಾದ್ರೂ ಅನ್ಸಿನ್ ಪ್ಯಾಸೇಜ್, ಅದರಲ್ಲಾದ್ರೂ ಒಂದೊಂದು ಸಲ ಪ್ರಿಫಿಕ್ಸು ಸಫಿಕ್ಸು ಏನೇನೋ ಕೇಳ್ತಾರೆ. ಇದು ಮಾತ್ರ ಫುಲ್ಲು ಈಸಿ ನೋಡಿ. ಇನ್ನು ಇದು 31ನೇ ಕ್ವಶನ್ನು. ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಬಾಕ್ಸ್ ಹಾಫ್ ಮಾರ್ಕ್ಸ್ ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 32th ಕ್ವಶನ್, 32nd ಕ್ವಶನ್. Write a letter of application in response to the following advertisement which appear in Deccan Herald dated 20th May 2021. ನೋಡಿ ಇಲ್ಲೇ ಕೊಟ್ಟಿದ್ದಾರೆ. 5 ಮಾರ್ಕ್ಸ್ ಇದೆ. ಇದು ವಾಂಟೆಡ್ ಅಂತ ಕೊಟ್ಟಿದ್ದಾರೆ. ಅದೇ ಇದು ವಾಂಟೆಡ್ ಅಂದರೆ ಯಾವ ಕೆಲಸ ಇರುತ್ತೆ ಅಂತ ಸಬ್ಜೆಕ್ಟಲ್ಲಿ ಬರೆಯೋದು. ಅಸಿಸ್ಟೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್. ಇನ್ನು ಕ್ವಾಲಿಫಿಕೇಷನ್ ಯಾವ ಅರ್ಹತೆ ಇರಬೇಕಾದ್ರೆ ಆ ಉದ್ಯೋಗಕ್ಕೆ ಯಾವ ಅರ್ಹತೆ ಇರಬೇಕಂದ್ರೆ ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಡ್ಜ್, ಫ್ಲೂಯೆನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಡಿಗ್ರಿ ಕಲ್ತಿರಬೇಕು, ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕು, ಇಂಗ್ಲೀಷ್ ಮತ್ತು ಕನ್ನಡ 2 ಭಾಷೆಯನ್ನು ಚೆನ್ನಾಗಿ ಅದರೊಳಗೆ ವೆಲ್ ನೌನ್ ಆಗಿರಬೇಕು. ಇನ್ನು ಅಪ್ಲೈ ವಿತಿನ್ 10 days ಟು, ಇಲ್ಲಿ ಕೊಟ್ಟಿದ್ದಾರಲ್ಲ ಡೇಟು 20th May 2021. ಅದು 10 ದಿವಸ ಟೈಮ್ ಕೊಟ್ಟಿದ್ದಾರೆ. ಅದರೊಳಗೆ ಯಾರನ್ನ ಅಪ್ಲೈ ಮಾಡ್ಬೋದು ಅಂತ. ಅಂದರೆ ನೀವು ಇಲ್ಲಿ ಕೊಟ್ಟಿರೋದ್ರೊಳಗೆ 20 ಕೊಟ್ಟಿದ್ರೆ 30 ಒಳಗೆ ಬರೀಬೇಕು ಡೇಟ್ ಇಲ್ಲಿ. ಇನ್ನು ದ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಶ್ರೀ ಸಾಯಿ ಟೆಕ್ ಇಂಡಸ್ಟ್ರೀಸ್, 2nd ಸ್ಟೇಜ್, ಇಂಡಸ್ಟ್ರಿಯಲ್ ಏರಿಯಾ, ಯಲಹಂಕ, ಬೆಂಗಳೂರು 560073. ಇನ್ನು ಇದರೊಳಗೆ ನೇಮ್ ಬರಿಬೇಕಾದ್ರೆ ನಿಮ್ಮದು ನೇಮ್ ಬರಿಬಾರ್ದು, XXX ಅಂತ ಬರೆದು, ಮತ್ತು ಅಡ್ರೆಸ್ ಬರಿಬೇಕಾದ್ರೆ YYY ಅಂತ ಬರೆದ್ಬಿಟ್ಟು ಇದು ಲೆಟರ್ ಬರಿಬೇಕು. ಜಾಬ್ ಲೆಟರು, ಜಾಬ್ ಅಪ್ಲಿಕೇಶನ್ನು. ಇನ್ನು 33 ಕ್ವಶನ್ಸ್ ಬಂದರೆ ಇದು 5 ಮಾರ್ಕ್ಸ್ ಇರುತ್ತೆ ನಿಮಗೆ. ಇಮ್ಯಾಜಿನ್ ದಟ್ ಯುವರ್ ಕಾಲೇಜ್ ಹ್ಯಾಸ್ ಆರ್ಗನೈಸ್ಡ್ ಎ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಫಾರ್ ಸ್ಟೂಡೆಂಟ್ಸ್. ಯು ಆರ್ ಇನ್ವೈಟೆಡ್ ಟು ಸ್ಪೀಕ್ ಆನ್ ದ ಒಕೇಶನ್. ಯುವರ್ ಸ್ಪೀಚ್ ಶುಡ್ ಇನ್ಕ್ಲೂಡ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇದನ್ನೇ 3 ಪ್ಯಾರಾಗ್ರಾಫ್ ಅಂದರೆ 3 ಪ್ಯಾರಾ ಮಾಡಿಬಿಟ್ಟು ನೀವು ಆನ್ಸರ್ ಮಾಡಿದ್ರೆ ಆಯಿತು. ಇನ್ನು ಇದ್ರೊಳಗೆ ಏನೇನೋ ಇದ್ದಾವೆ ಅವೆಲ್ಲ ಮಾಡಿ 3 ಪ್ಯಾರಾ ಬರೆದ್ರೆ ಆಯಿತು. ಅದರಲ್ಲೇ ಇದು 33 ಒಳಗೆ ಎ ಅಂತ ಕೊಟ್ಟಿದ್ದಾರೆ. ಇದಾದರೂ ಬರಿಬೋದು, ಇಲ್ಲಾಂದರೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ. ಇನ್ನು ಬಿ ಕೊಟ್ಟಿದ್ದಾರೆ ನೋಡ್ರಿ. ಯಾಕೋ ಬ್ಲರ್ ಆಗುತ್ತಿದೆ. ಒಂದು ನಿಮಿಷ. ಬಂತು ನೋಡಿ ಕರೆಕ್ಟಾಗಿ ಇವಾಗ. ಬಿ ಕೊಟ್ಟಿದ್ದಾರೆ. ಅದರೊಳಗೆ ಎ ಗ್ಲೋಬಲ್ ಸರ್ವೆ ವಾಸ್ ಕಂಡಕ್ಟೆಡ್ ಟು ಸ್ಟಡಿ ದ ಪೆಟ್ರೋಲಿಯಂ ಕನ್ಸಂಪ್ಷನ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಲೀಡಿಂಗ್ ದ countries based on their petroleum consumption in 2020 is given below. Based on the data, prepare a report in about 120 words. ಇಲ್ಲಿ ಅವರು ಇದು ಕೊಟ್ಟಿದ್ದಾರೆ. ಏನಿದು, ಇದನ್ನ ಬಂದು ಬಾರ್ ಗ್ರಾಫ್ ಅಂತಾರೆ. ಇದಾದ್ರೂ ಬರಿಬೋದು, ಇಲ್ಲಾಂದರೆ ಅವಾಗಲೇ ತೋರಿಸಿದ್ವಲ್ಲ ಅದಾದ್ರೂ ಬರಿಬೋದು. 5 ಮಾರ್ಕ್ಸ್. ಅದು ಸ್ಪೀಚ್ ರೈಟಿಂಗ್ ಅಂತಾರೆ. ಇದನ್ನು ಬಾರ್ ಗ್ರಾಫ್ ಅಂತಾರೆ. ಅದು 5 ಮಾರ್ಕ್ಸು. ಅಥವಾ ಇದಕ್ಕೂ 5 ಮಾರ್ಕ್ಸ್. ಯಾವ ಬರೋರು 5 ಮಾರ್ಕ್ಸ್ ಬರುತ್ತೆ. ಇನ್ನು ಇದು 7th ಮೈನ್ ಅಂತ ಕೊಟ್ಟಿದ್ದಾರೆ. ವಾಟ್ ಡು ದ ಅಂಡರ್ಲೈನ್ ವರ್ಡ್ಸ್ ಇನ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ರೆಫರ್ ಟು. ಇನ್ನು ಇದು 4 ಮಾರ್ಕ್ಸ್. 4 ಕೊಟ್ಟಿದ್ದಾರೆ. ಇಲ್ಲಿ 1st, 2nd, 3rd, 4th ಅಂತ ಕೊಟ್ಟಿದ್ದಾರಲ್ಲ, ನೋಡ್ತಾ ಇದ್ದೀರಾ. ಫಿಂಗರ್ ಪ್ರಿಂಟಿಂಗ್ ಡೇಟ್ಸ್ ಬ್ಯಾಕ್ ಟು ಅರ್ಲಿ ಟೈಮ್ಸ್. ಇಟ್ ಈಸ್ ಕಾಲ್ಡ್ ಡಾಕ್ಟೋಗ್ರಫಿ. Sir Francis Galton studied this science. He discovered that they are unique for everyone. Forensic experts can extract fingerprints from any surface. They coat the surface with fine dust to get impressions. These are later used to compare with the fingerprints of suspects. ನೋಡು, ಇಲ್ಲಿ 4 ಕೊಟ್ಟಿದ್ದಾರೆ ಪ್ರನೌನ್ಸು. ಅವಕ್ಕೆ ಯಾವ ಅಡ್ಜಸ್ಟ್ ಆಗುತ್ತೋ ಅವು ನೀವು ಇಟ್ ಅಂದರೆ ಅದು, ಆ ಥರ. ಇ ಅಂದರೆ ಅವರು ಹೆಸರು ಕೊಟ್ಟಿದ್ದಾರೆ ನೋಡಿ, ಸರ್ ಫ್ರಾನ್ಸಿಸ್ ಗ್ಯಾಲಟನ್, ಆ ಥರ. ತಿರ್ಗಾ ದೇ ಅಂದರೆ ಅದು ಅಂದರೆ ಫಿಂಗರ್ ಪ್ರಿಂಟ್ಸ್ ಬರ್ಬೋದು. ತಿರ್ಗಾ ದಿಸ್ ಅಂದರೆ ಅದು ಹಿಂದೆ ಇರುತ್ತೆ ಅಂದರೆ, ನೋಡ್ತಾ ಇದ್ದೀರಲ್ಲ, ಇದು ಪ್ರನೌನ್ಸ್.
ಅಂಡರ್ಲೈನ್ ವರ್ಡ್ಸ್ ಆರ್ ದ ಪ್ರನೌನ್ಸ್. ಅವೇನು ಇದು ಮಾಡ್ತಿದ್ದಾವೆ ಅಂತ ಬರಿಬೇಕಷ್ಟೆ, ಏನು ತಿಳಿಸ್ತಿದೆ ಅಂತ. ನೌನು, ವರ್ಬು, ಯಾವ್ರು ಅಂತ. ರೀಅರೇಂಜ್ ದ ಇದಕ್ಕೆ ಬಂದು 4 ಮಾರ್ಕ್ಸ್ ಇರುತ್ತೆ. 4 ಕೊಟ್ಟಿರೋದು. ಇದು ಈಸಿ. 4 ಮಾರ್ಕ್ಸ್ಗೆ ಒಂದೊಂದು ವರ್ಡ್ಗೂ ಒಂದೊಂದು ಮಾರ್ಕ್ಸ್ ಬಂದಾಯ್ತು ಅಲ್ಲಿ ಬರೋದ್ರೆ. ಇನ್ನು ರೀಅರೇಂಜ್ ದ ಜಂಬಲ್ಡ್ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇದು 1 ಮಾರ್ಕ್ಸು. ಅವರು ಚೆಲ್ಲಾಪಿಲ್ಲಿ ಕೊಟ್ಟಿರ್ತಾರೆ, ನಾವು ಕರೆಕ್ಟಾಗಿ ಬರೀಬೇಕಷ್ಟೇ. ಇದು ಪಾಠದೊಳಗೆ ಆಯ್ಕೆ ಮಾಡಿರ್ತಾರೆ, ಬೇರೆ ಎಲ್ಲೂ ಆಯ್ಕೆ ಮಾಡಿರಲ್ಲ. ನಿಮ್ಮ ಸೆಕೆಂಡ್ ಇಯರ್ ಬುಕ್ಕು ಟೆಕ್ಸ್ಟ್ ಬುಕ್ ಇರೋಲ್ಲಿ ಪಾಠದಲ್ಲೇ ಆಯ್ಕೆ ಮಾಡಿರ್ತಾರೆ. ಅದನ್ನೇ ಜಂಬಲ್ಡ್ ಸೆಗ್ಮೆಂಟ್ ಚೆಲ್ಲಾಪಿಲ್ಲಿ ಆಗಿರೋ ಪದಗಳನ್ನ ಸ್ಟ್ರೈಟಾಗಿ ನೀವು ಓದಿದ್ರೆ ಚೆನ್ನಾಗಿ ಪಾಠದೊಳಗೆ ಇಲ್ಲಿ ಹಂಗೆ ಬರೆದ್ಬಿಡ್ತೀರ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ನೋಡಿರೋದಕ್ಕೆ ಧನ್ಯವಾದಗಳು. ಮತ್ತೆ ನೋಡ್ತಾ ಇದ್ದೀರಾ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಚೆನ್ನಾಗಿ ಓದಿ. ಇನ್ಸ್ಟ್ರಕ್ಷನ್ಸ್ ಓದ್ದೇನೆ ಇದು ಮಾಡಬೇಡಿ. ತಿರ್ಗಾ ಕ್ವಶನ್ ಆಲ್ ಟಿಕೆಟ್ ಮೇಲಿರೋ ಇನ್ಸ್ಟ್ರಕ್ಷನ್ಸ್ ಅದ್ರ ಮೇಲೆ ಒಂಥರ ಕೊಟ್ಟಿರ್ತಾರೆ, ಅವೆಲ್ಲ ಓದಿ. ಓಕೆ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಬೇರೆಯವ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ಇದು ಬಂದು 2021-24 ಆಗಸ್ಟಲ್ಲಿ ನಡೆದಿರೋ ಎಕ್ಸಾಮ್. ಇಂಗ್ಲೀಷ್ ನಡೆದಿರೋ ಎಕ್ಸಾಮ್ ಬಂದು ಇಂಗ್ಲೀಷ್. ಪ್ರೈವೇಟ್ ಅವ್ರಿಗೆ ರಿಪೀಟರ್ಸು ಅದೇ ಕಮ್ಮಿ ಆಗಿದೆ ಅನ್ನೋರ್ಗೆ ರಿಪೀಟರ್ಸ್ ಮಾರ್ಕ್ಸ್ಗೆ, ತಿರ್ಗಾ ಫ್ರೆಷರ್ಸ್ ಅವರು ಬರೆದಿದ್ದಾರೆ ಕೆಲವೊಬ್ಬರು. ಅವ್ರಿಗೆಲ್ಲ ನೋಡಿ ಇದೇ ಪೇಪರೇ ನಡೆದಿರೋದು, 2021 ಪೇಪರ್. ಓಕೆ, ಮುಂದಿನ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಎಲ್ರಿಗೂ.